ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರವೇ ಭದ್ರತೆ ನೀಡಿ ಟಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಬೇಕಿದೆ. ಈ ಆದೇಶಕ್ಕೆ ಪ್ರತಿಕ್ರಿಯಿಸಿರುವ ಕನ್ನಡ ಸಂಘಟನೆಗಳು, ಹಾಗೇನಾದರೂ ಕರ್ನಾಟಕದಲ್ಲಿ ಕಮಲಾ ಹಾಸನ್ ಸಿನಿಮಾ ರಿಲೀಸ್ ಆದರೆ ಆಮೇಲೆ ಏನಾಗುತ್ತೋ ನೋಡಿ ಎಂಬಂತಹ ಎಚ್ಚರಿಕೆಗಳನ್ನು ನೀಡುತ್ತಿವೆ. ಕನ್ನಡ ಪರ ಸಂಘಟನೆ ಮುಖಂಡ ಪ್ರವೀಣ್ ಶೆಟ್ಟಿ, ಟಗ್ ಲೈಫ್ ಬಿಡುಗಡೆಯಾದರೆ ಕನ್ನಡ ಪರ ಸಂಘಟನೆಗಳ ಸದಸ್ಯರೇ ಟಿಕೆಟ್ ಖರೀದಿ ಮಾಡಿ ಚಿತ್ರಮಂದಿರಕ್ಕೆ ಹೋಗುತ್ತೇವೆ. ಆನಂತರ ಚಿತ್ರಮಂದಿರದ ಒಳಗೆ ಏನು ನಡೆಯುತ್ತದೆಯೋ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂಬ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರವೇ ಭದ್ರತೆ ನೀಡಿ ಟಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಬೇಕಿದೆ. ಈ ಆದೇಶಕ್ಕೆ ಪ್ರತಿಕ್ರಿಯಿಸಿರುವ ಕನ್ನಡ ಸಂಘಟನೆಗಳು, ಹಾಗೇನಾದರೂ ಕರ್ನಾಟಕದಲ್ಲಿ ಕಮಲಾ ಹಾಸನ್ ಸಿನಿಮಾ ರಿಲೀಸ್ ಆದರೆ ಆಮೇಲೆ ಏನಾಗುತ್ತೋ ನೋಡಿ ಎಂಬಂತಹ ಎಚ್ಚರಿಕೆಗಳನ್ನು ನೀಡುತ್ತಿವೆ. ಕನ್ನಡ ಪರ ಸಂಘಟನೆ ಮುಖಂಡ ಪ್ರವೀಣ್ ಶೆಟ್ಟಿ, ಟಗ್ ಲೈಫ್ ಬಿಡುಗಡೆಯಾದರೆ ಕನ್ನಡ ಪರ ಸಂಘಟನೆಗಳ ಸದಸ್ಯರೇ ಟಿಕೆಟ್ ಖರೀದಿ ಮಾಡಿ ಚಿತ್ರಮಂದಿರಕ್ಕೆ ಹೋಗುತ್ತೇವೆ. ಆನಂತರ ಚಿತ್ರಮಂದಿರದ ಒಳಗೆ ಏನು ನಡೆಯುತ್ತದೆಯೋ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂಬ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ.